ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಮತ್ತೆ ತಾರಕಕ್ಕೇರಿದೆ. ದಿನದಿಂದ ದಿನಕ್ಕೆ ದ್ವೇಷದ ಕಿಡಿ ಹೊತ್ತಿ ಉರಿತಾ ಇದೆ. ಈ ಮಧ್ಯೆ ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಅಮೆರಿಕ ಇಸ್ರೇಲ್ ದೋಸ್ತಿಗಳು ಇರಾನ್ ವಿರುದ್ಧ ತೊಡೆತಟ್ಟಿ ಕದನ ಸಾರಿವೆ. ಈ ಭೀಕರ ಯುದ್ಧ ಮಧ್ಯಪ್ರಾಚ್ಯವನ್ನೇ ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡ್ತಿದೆ. ರಕ್ತದಲ್ಲೇ ಒದ್ದೆಯಾದ ನೆಲದಲ್ಲಿ ಜನ ಕ್ಷಣ ಕ್ಷಣಕ್ಕೂ ನರಕ ಅನುಭವಿಸುತ್ತಿದ್ದಾರೆ. ಬೆಂಕಿ ಸುರಿಮಳೆಯನ್ನೇ ಸುರಿಸುತ್ತಿರೋ ಇಸ್ರೇಲ್ ಇರಾನ್ ಭೂಮಿಯನ್ನ ಸ್ಮಶಾನವಾಗಿಸುತ್ತಿದೆ. ಖಮೇನಿ ಹತ್ಯೆಗೆ ಕೆಂಡವಾಗಿರೋ ಇರಾನ್ ಕೂಡ ಪ್ರತೀಕಾರದ ಪಣತೊಟ್ಟು ನಿಂತಿದೆ. ಈ ರಣಭೀಕರ ಯುದ್ಧ 4ನೇ ದಿನಕ್ಕೆ ಕಾಲಿಟ್ಟಿದ್ದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಇಸ್ರೇಲ್ ಇರಾನ್ ಮಧ್ಯೆ ಶುರುವಾದಂತಹ ಈ ಮಹಾಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ದಿನದಿಂದ ದಿನಕ್ಕೆ ದ್ವೇಷದ ಕಿಡಿ ಹೊತ್ತಿ ಉರಿತಿದೆ. ಬರೋಬ್ಬರಿ 12 ದೇಶಗಳು ರಣಾಂಗಣವಾಗಿವೆ. ಖಮೇನಿ ಹತ್ಯೆ ಬಳಿಕವಂತೂ ಸೇಡಿನ ಶಪಥ ಮಾಡಿದ ಇರಾನ್ ಕೊತ ಅಂತಿದೆ. ಅಮೆರಿಕವನ್ನೇ ಟಾರ್ಗೆಟ್ ಮಾಡಿ ಬೆಂಕಿಯುಂಡೆ ಉಗುಳ್ತಿದೆ. ಸೌದಿ ಅರೇಬಿಯಾದ ರಿಯಾದ್ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನೇ ಛಿದ್ರವಾಗಿಸಿದೆ. ಬಹರೇನ್ನಲ್ಲಿರೋ ಯುಎಸ್ ವಾಯುನೆಲೆ ಮೇಲೂ ಇರಾನ್ ಅಟ್ಯಾಕ್ ಮಾಡಿದೆ. 20 ಡ್ರೋನ್ 3 ಕ್ಷಿಪಣಿಗಳಿಂದ ದಾಳಿ ಮಾಡಿ ಅಮೆರಿಕ ಕಮಾಂಡ್ ಕಟ್ಟಡವನ್ನೇ ಧ್ವಂಸಗೊಳಿಸಿದೆ. ಯಾವಾಗ ಇರಾನ್ ಟಾರ್ಗೆಟ್ ಮಾಡ್ತೋ ಅಮೆರಿಕ ಕೂಡ ರಣಕಹಳೆ ಮೊಳಗಿಸಿದೆ. ಇರಾನ್ನ ವಾಯುನೆಲೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಉಡಾವಣಾ ತಾಣಗಳ ಮೇಲೆ ದಾಳಿ ನಡೆಸಿದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡೀಸ್ ಮಾಡಿದೆ. ಬಾಂಬ್ಗಳ ಸುರಿಮಳೆಗೈತಿರೋ ಅಮೆರಿಕ ಇರಾನ್ಗೆ ಖಡಕ್ಕು ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಅಗತ್ಯ ಇದ್ರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಮುಗಿಬಿದ್ದ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಉಗ್ರರು ಸಿಡಿದೆದ್ದಿದ್ದಾರೆ. ಉತ್ತರ ಇಸ್ರೇಲ್ನಲ್ಲಿರೋ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಿದೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ಕೂಡ ಪ್ರತಿದಾಳಿ ಮಾಡಿದೆ. ಲೆಬನಾನ್ನಿಂದ ಬಂದ 2 ಡ್ರೋನ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಿದೆ. ಯಾವಾಗ ಹಿಜ್ಬುಲ್ಲಾ ಅಟ್ಯಾಕ್ ಮಾಡ್ತೋ ಇಸ್ರೇಲ್ ನಿಗಿ ಕೆಂಡವಾಗಿದೆ. ಲೆಬನಾನ್ ಬೈರತ್ತುನ 3 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಹರೇತ್ ಹೈಟ್ ನಗರದ ಹಿಜ್ಬುಲ್ಲಾ ರೇಡಿಯೋ ಕಚೇರಿಯನ್ನ ಧ್ವಂಸಗೊಳಿಸಿದೆ. ದಾಳಿಯಲ್ಲಿ 31ಕ್ಕೂ ಅಧಿಕ ಮಂದಿಯ ನೆತ್ತರೋಕ್ಳಿ ಹರಿದಿದೆ ಎನ್ನಲಾಗಿದೆ. ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ವಾಪಸ್. ಯುದ್ಧ ಭೂಮಿಯಿಂದ ಬಂದ 500 ಜನ. ದುಬೈ ಮೇಲೂ ಯುದ್ಧದ ಕರಿಂದರಳು ಬಿದ್ದಿದೆ. ಮಾರ್ಚ್ 1ರಿಂದ ಭಾರತೀಯ ವಿಮಾನಯಾನ ಸಂಸ್ಥೆಗಳ ಸುಮಾರು 350 ವಿಮಾನಗಳು ಹಾರಾಟವನ್ನು ರದ್ದುಗೊಳಿಸಿವೆ. ಇದರಿಂದ ಕನ್ನಡಿಗರು ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತಾಗಿದೆ. ಸದ್ಯ ಕೆಲ ಕನ್ನಡಿಗರು ನಿರಾಳರಾಗಿದ್ದಾರೆ. ನಿನ್ನೆ ದುಬೈನಿಂದ ಬಂದ 2 ಫ್ಲೈಟ್ಗಳಲ್ಲಿ 500ಕ್ಕೂ ಹೆಚ್ಚು ಜನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. 3 ದಿನಗಳ ಕಾಲ ಆತಂಕದಲ್ಲಿಯೇ ದಿನ ದೂಡಿದ್ದ ಪ್ರಯಾಣಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮನ್ನ ಸೇಫ್ ಆಗಿ ಕರೆತಂದ ಭಾರತ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. 10 ಮಿನಿಟ್ಸ್ ಹತ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ನಮ್ಮ ಮನೆಯಲ್ಲಿ ಇದ್ವಿ, ಪ್ಯಾನಿಕ್ ಇತ್ತು, ಬಟ್ ಎಲ್ಲ ಸೇಫ್ ಇತ್ತು. ದುಬೈ ವಾಸ್ ವೆರಿ ನೈಸ್. ಎಲ್ಲ ಕಾಣಿಸ್ತಿತ್ತು. ಹೇಗೆ ಅನಿಸುತ್ತೆ? ಭಯ ಅಷ್ಟೇ, ಏನನ್ಸುತ್ತೆ ಅಷ್ಟೇ. ಐ ನೀಡ್ ಟು ಗೋ ಬ್ಯಾಕ್ ಟು ಕಂಟ್ರಿ. ಇಂಡಿಯಾಗೆ ಬರ್ಬೇಕಷ್ಟೇ. How it is, my family is waiting and we are stuck there, so it is a big relief to be in our own country. Thanking everyone from bottom of my heart, not only our embassy, also Dubai. ಭಯದ ವಾತಾವರಣ ಇತ್ತು. ನೀವು ಅಲ್ಲಿ ಎಲ್ಲ ಹೊಗೆ ಬರ್ತಿದೆ, ಕಣ್ಣಿಗೆ ಕಾಣುತ್ತೆ ಸಮ್ ಟೈಮ್. ಸೊ ಅವಾಗ ನೋಡಿದಾಗ ನಿಮಗೆ ಭಯ ಆಗೇ ಆಗುತ್ತೆ. ಸೊ ನಾವು ಹೋಟೆಲಲ್ಲೇ ಇದ್ವಿ, ಹೊರಗಡೆ ಹೋಗಿರ್ಲಿಲ್ಲ. ಬಟ್ ಭಯ ಅಂತೂ ಇತ್ತು. ಬಟ್ ಬಂದ್ವಿ ತಾಯ್ನಾಡಿಗೆ. ಇದೇ ಫ್ಲೈಟ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಬೋಜೇಗೌಡ ಕೂಡ ಆಗಮಿಸಿದ್ದಾರೆ. ನಾನು ಸೌತ್ ಆಫ್ರಿಕಾಗೆ ಹೋಗಿದ್ದೆ. ಕಾರಣಾಂತರಗಳಿಂದ ದುಬೈ ಮೂಲಕ ಇಂಡಿಯಾಗೆ ಬರ್ತಿದೆ. ಅಬುದಾಬಿಯಲ್ಲಿ ಬಾಂಬ್ ದಾಳಿ ಆಗ್ತಿದೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಆಗ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಕುಮಾರಸ್ವಾಮಿ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ದಾರೆ. Because of
ಅಬುದಾಬಿಗೆ ಬಾಂಬ್ ಹಾಕಿದ್ರೆ ಅಬುದಾಬಿ ಮೇಲೆ ನಾವು ಹೋಗಬೇಕು, ರೂಟ್ ಸಿಗ್ತಾ ಇಲ್ಲ. ಆಲ್ ಆಫ್ ದೆಮ್ ಗೆಟ್ ಡೌನ್ ಫ್ರಮ್ ದಿ ಫ್ಲೈಟ್ ಅಂದು ನಮಗೆ ಫ್ಲೈಟಿಂದ ಇಳಿಸಿದರು. ಫ್ಲೈಟಿಂದ ಇಳಿಸಿದರೆ ವಿತಿನ್ ಹಾಫ್ ಆನ್ ಅವರ್ ಆಲ್ ಫ್ಲೈಟ್ಸು ಏನು ಒಂದು 250 ಫ್ಲೈಟ್ ಒಟ್ಟಿಗೆ ಕ್ಯಾನ್ಸಲ್ ಮಾಡಿದರು. ಕುಮಾರಣ್ಣ ಅವ್ರ ಕಡೆಯಿಂದ ಅಲ್ಲಿ ನನಗೆ ಹೋಟೆಲ್ ವ್ಯವಸ್ಥೆ ಆಯಿತು. ಅಲ್ಲಿ ಹೋಟೆಲ್ಗೆ ಹೋದೆ. ಯಾವುದೋ ರೂಟ್ ಅದೇ ನೋಡಿದೆ ನಾನು, ತುಂಬ ಲಾಂಗ್ ರೂಟ್ ಅದು. ಆ ಲಾಂಗ್ ರೂಟಲ್ಲಿ ಇವತ್ತು 4 ಫ್ಲೈಟ್ ಹೋಯ್ತು. 4 ಫ್ಲೈಟಲ್ಲಿ ಇವತ್ತು ನಮ್ಮ ಇಂಡಿಯನ್ಸ್ ಎಲ್ಲ ಆಚೆ ಬಂದರು. ದುಬೈನಲ್ಲಿ ಸಿಲುಕಿಕೊಂಡಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಭಾರತಕ್ಕೆ ಆಗಮಿಸಿದ್ದಾರೆ. ಒಮನ್ ದೇಶದ ಮೂಲಕ ದೆಹಲಿಗೆ ಬಂದಿಳಿದಿದ್ದಾರೆ. ನಾಳೆ ಬಳ್ಳಾರಿಗೆ ಆಗಮಿಸುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ದುಬೈಗೆ ಹಾರಿದ್ದ ವಿಮಾನ ವಾಪಸ್. ಬೆಂಗಳೂರು ಏರ್ಪೋರ್ಟ್ನಿಂದ ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿವೆ. ಅಬುದಾಬಿ, ರಿಯಾದ್, ದುಬೈ, ದೋಹಾ, ದಮನ್ ಸೇರಿ ವಿವಿಧೆಡೆಯಿಂದ ಬರಬೇಕಾಗಿದ್ದ 21 ವಿಮಾನ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ನಿಂದ ತೆರಳಬೇಕಿದ್ದ 21 ವಿಮಾನಗಳ ಹಾರಾಟವೂ ರದ್ದಾಗಿದೆ. ಮತ್ತೊಂದು ಕಡೆ ದುಬೈಗೆ ತೆರಳಿದ್ದ ವಿಮಾನಕ್ಕೆ ಲ್ಯಾಂಡಿಂಗಿಗೆ ಅನುಮತಿ ಸಿಗದೆ ಬೆಳಗ್ಗೆ 7:30ಕ್ಕೆ ವಾಪಸ್ಸಾಗಿದೆ. ಈ ಹಿನ್ನೆಲೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲು ಹೆಲ್ಪ್ ಲೈನ್ ಓಪನ್ ಮಾಡಲಾಗಿದೆ. 500 ಕನ್ನಡಿಗರು ತಾಯ್ನಾಡಿಗೆ ಬಂದು ನಿಟ್ಟುಸಿರು ಬಿಟ್ರೆ ಇನ್ನೂ ಕೆಲವರು ಯುದ್ಧ ಭೂಮಿಯಲ್ಲಿ ಲಾಕ್ ಆಗಿ ಪರದಾಡ್ತಿದ್ದಾರೆ. ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗಿ ನಿವಾಸಿ ನಿಶ್ಚಿತ ಲಾಕ್ ಆಗಿದ್ದಾರೆ. ಇರಾನ್ನಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿಶ್ಚಿತ್ ಈಗ ಸಂಪರ್ಕಕ್ಕೆ ಸಿಗ್ತಿಲ್ವಂತೆ. ಮಗನಿಗೆ ಏನಾಯ್ತು ಅನ್ನೋ ಆತಂಕದಲ್ಲಿರೋ ಪೋಷಕರು ಸರ್ಕಾರ ಸಹಾಯ ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ದುಬೈನಲ್ಲಿ ಬೀದರ್ ಮೂಲದ 7 ಜನ ಸಿಲುಕಿಕೊಂಡಿದ್ದಾರೆ. ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ದುಬೈನಿಂದ ನಮಗೆ ಇಂಡಿಯಾಗೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ಕತಾರ್ನಲ್ಲಿ ಬೀದರ್ ಮೂಲದ ಗಿರೀಶ್ ಅನ್ನೋರು ಲಾಕ್ ಆಗಿದ್ದಾರೆ. ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರತಿ ಕ್ಷಣ ಭಯದ ವಾತಾವರಣವಿದ್ದು ಬಚಾವಾಗೋಕೆ ಪರದಾಡ್ತಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ ರೀ ಅಪ್ಪ ಎಲ್ಲ ನಮ್ಮ ಬೀದರ್ ಮಂದಿಗೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲ್ಯಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ದಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೇವೆ. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಎಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಎಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ಬಿಲ್ಡಿಂಗ್ ಒಳಗಿರ್ತೇವೆ. ನಾವು ಯಾವಾಗ ಎಕಡೆಯಿಂದ ಬಂದು ಎಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ. ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರ್ಬೇಕು. ನಿಮ್ಮದೇ ಭಾರಿದೆ ರೀ ಎಲ್ಲ. ಆರಾಮ್ ಸರಿ ಇಂಡಿಯಾದಾಗ ಆರಾಮ್ ಸರಿ ಫುಲ್ ಮಜದಾಗಿದ್ದೀರಿ. ಎಲ್ಲ ನಾವು ನೋಡ್ರಿ ನಾವು ಭೀ ಮನ್ಯಾಗ ಎಲ್ಲ ಹೇಳೋದು ರೀ ಬ್ಯಾಡ್ರಿ ಅಂತ. ಕರೆ ಕೇಳಿಲ್ಲ. ಇಲ್ಲಿ ಬಂದು ಸಜ್ಜಾದಾಗಿ ನೋಡ್ರಿ ಅಲ್ಲೆಲ್ಲ ಮಜದಾಗಿದ್ದಿದ್ದೆವು. ಇಲ್ಲಿ ಬಂದು ಸಜ್ಜಾದ ಸಿಗಿ ಬಿದ್ದಿದ್ದೆವು. ತೋರಿಸ್ತಾ ಮತ್ತೆ ಹೆಂಗದ ಬಾಂಬ್ಗಳು ಹೆಂಗೆ ಬೀಳ್ತಾವಂತ ವೇಟ್ ಮಾಡ್ರಿ. ಮತ್ತೆ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ದುಬೈ ಅನಿವಾಸಿ ಕನ್ನಡಿಗರು ನೆರವಾಗಿದ್ದಾರೆ. ಪ್ರವಾಸಿಗರು ಉಳಿದಿರುವ ಹೋಟೆಲ್ಗೆ ಆಗಮಿಸಿದ ವೈದ್ಯರ ಟೀಮ್ ವೈದ್ಯಕೀಯ ತಪಾಸಣೆ ನಡೆಸಿದೆ. ಇಸ್ರೇಲ್ ಇರಾನ್ ಯುದ್ಧದ ಮಧ್ಯೆ ಸಿಲುಕಿ ಒದ್ದಾಡ್ತಿದ್ದವರಿಗೆ ಕೇಂದ್ರ ಸರ್ಕಾರ ನೆರವಾಗಿದೆ. ಒಂದೊಂದೇ ಟೀಮ್ ತಾಯ್ನಾಡಿಗೆ ವಾಪಸ್ಸಾಗ್ತಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಟ್ಟಾರೆ ಇಸ್ರೇಲ್ ಇರಾನ್ ಕಿಚ್ಚು 3ನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವ ಆತಂಕ ಇಡೀ ಜಗತ್ತಿಗೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.